ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಒಳಗೆ ನಾವು 6th ಸ್ಟ್ಯಾಂಡರ್ಡ್ದು ಪಾಲಿಟಿದ ಸೆಕೆಂಡ್ ಲೆಸನ್ನ ನೋಡೋಣ. ಚಾಪ್ಟರ್ 2. ಆ್ಯಕ್ಚುಲಿ ಯೂನಿಟ್ ಫಸ್ಟ್ ಒಳಗೆ 2 ಲೆಸನ್ಸ್ ಬರ್ತಾವ. ಯೂನಿಟ್ ಫಸ್ಟ್ ಡಿವರ್ಸಿಟಿ ಅಂತ ಹೇಳಿ, ಅದ್ರಾಗ ಫಸ್ಟ್ ಚಾಪ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಡಿವರ್ಸಿಟಿ. ಅದನ್ನ ಆಲ್ರೆಡಿ ಪ್ರಿವಿಯಸ್ ವಿಡಿಯೋ ಒಳಗೆ ಮಾಡೇನಿ. ಆ ಲೆಸನ್ ನೀವು ಚೆಕ್ ಮಾಡ್ಕೋಬಹುದು. ಈಗ ಆ ಒಂದು ಯೂನಿಟ್ ಒಳಗಿನ ಸೆಕೆಂಡ್ ಲೆಸನ್ ಡಿವರ್ಸಿಟಿ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಅಂತ ಹೇಳಿ ಈ ಒಂದು ಲೆಸನ್ನ ಈ ವಿಡಿಯೋ ಒಳಗೆ ನೋಡೋಣ. ಸೊ ಪ್ಲೀಸ್, ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ಲಿಕ್ಕತ್ತೀರಿ, ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಆ್ಯಂಡ್ ಪೂರ್ತಿ ಲೆಸನ್ ತಿಳಿಬೇಕಂತಂದ್ರೆ ಎಂಡ್ವರೆಗೂ ವಿಡಿಯೋನ ನೋಡ್ರಿ. ಸೊ ಆಲ್ಮೋಸ್ಟ್ ವಿಡಿಯೋನ ಜಲ್ದಿನ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಭಾಳಷ್ಟು ಜನ ಹೇಳಿಕತ್ತಾರೆ ಲೈಕ್ ಕಡಿಮೆ ಡ್ಯೂರೇಷನ್ ಒಳಗೆ ಮುಗಿಸ್ರಿ ಅಂತ ಹೇಳಿ. ಸೊ ಟ್ರೈ ಮಾಡ್ತೀನಿ ಮುಗಿಸ್ಲಿಕ್ಕೆ. ಆ್ಯಂಡ್ 6th ಸ್ಟ್ಯಾಂಡರ್ಡ್ದು ಪಾಲಿಟಿ ಒಂದು ಸ್ವಲ್ಪ ಈಸಿ ಅದ. ಸೊ ಫಾಸ್ಟಾಗಿ ನಾವು ಮೂವ್ ಆಗಬಹುದು. ಈಗ ಈ ಒಂದು ಚಾಪ್ಟರ್ ಒಳಗೆ ಫಸ್ಟ್ ನಾವು ಒಂದಷ್ಟು ಕೀವರ್ಡ್ನ ಅರ್ಥ ಮಾಡ್ಕೋಬೇಕಾಗ್ತದ. ಬಿಕಾಸ್ ಸ್ಟ್ಯಾಂಡರ್ಡ್ ಬುಕ್ಸ್ನ ನಾವು ಯಾವಾಗ ಸ್ಟಡಿ ಮಾಡ್ತೀವಲ್ಲ ಆ ಟೈಮ್ ಒಳಗೆ ಹೆಲ್ಪ್ ಆಗಲಿ ಅಂತ ಹೇಳಿನ 6th ಸ್ಟ್ಯಾಂಡರ್ಡ್ ಒಳಗೆಲ್ಲ ಬೇಸಿಕ್ನ ಕೊಟ್ಟಾರ ಪೂರ್ತಿಯಾಗಿ. ಪ್ರಿಜುಡೈಸ್ ಅಂದ್ರೆ ಪಕ್ಷಪಾತ ಅಥವಾ ಕೀಳಿರಿಮೆಯನ್ನು ನೋಡ್ತಾರಂತಾರಲ್ಲ ಆ ಥರ. ಸೊ ಇಂಥ ವರ್ಡ್ದ ಮೀನಿಂಗ್ ನೀವು ಕನ್ನಡ ಒಳಗೆ ಎಕ್ಸಾಮ್ ಬರೆಯೋರನ್ನು ನೆನ್ಪಿಟ್ಕೋಬೇಕು. ಬಿಕಾಸ್ ಟ್ರಾನ್ಸ್ಲೇಟ್ ಮಾಡಿ ಬರೀಬೇಕಾಗ್ತದೆ. ಆ್ಯಂಡ್ ಪ್ರಿಜುಡೈಸ್ ಅಂತೇಳಿ ಕ್ವಶನ್ ಬಂತಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೂ ನಿಮ್ಗೊಂದು ಈ ಮೀನಿಂಗ್ ಬೇಕಾಗ್ತದ. ಆ್ಯಂಡ್ ಇಂಗ್ಲೀಷ್ ಒಳಗನ ಯಾರು ಬರೆಯಕ್ಕೆ ನಿಂತೀರಿ ಅವ್ರಿಗೂ ಒಂದು ಮೀನಿಂಗ್, ಅಟ್ಲೀಸ್ಟ್ ಒಂದು ಕನ್ನಡದಾಗ ಹಿಂಗೊಂದು ಮೀನಿಂಗ್ ಅದ ಅಂತ ಗೊತ್ತಿತ್ತಂದ್ರೆ ಇನ್ನೂ ಆ ಆನ್ಸರ್ನ ಎಲಾಬ್ರೇಟ್ ಮಾಡೋದ್ರೊಳಗೆ, ಕ್ವಶನ್ನ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ನಿಮಗೆ ಡಿಫಿಕಲ್ಟಿ ಆಗಂಗಿಲ್ಲ. ಸೊ ದಟ್ ಮೀನಿಂಗ್ನ ನೆನ್ಪಿಟ್ಕೊಳ್ರಿ. ಪ್ರಿಜುಡೈಸ್ ಅಂದ್ರೆ ಪಕ್ಷಪಾತ ಅಥವಾ ಕೀಳಿರಿಮೆಯಿಂದ ನೋಡೋದ. ಸೊ ಇದರ ಒಂದು ಅರ್ಥ ಅಂದ್ರೆ ಜಡ್ಜ್ ಅದರ್ ಪೀಪಲ್ ನೆಗೆಟಿವ್ಲಿ, ಅಂದ್ರೆ ಬೇರೆ ಒಂದು ಜನರನ್ನ ನೆಗೆಟಿವ್ ಆಗಿ ಜಡ್ಜ್ ಮಾಡೋದು ನಾವು ಆ ಥರ. ಈಗ ಒಂದು ಎಕ್ಸಾಂಪಲ್ ಥ್ರೂ ನಾವು ನೋಡೋದಂತಂದ್ರೆ, ಇಫ್ ವಿ ಥಿಂಕ್ ಇಂಗ್ಲಿಷ್ ಇಸ್ ದ ಬೆಸ್ಟ್ ಲ್ಯಾಂಗ್ವೇಜ್, others are not important language, we are judging other languages negatively. As a result, we might not respect people who speak language other than English. ಇದಕ್ಕೆ ಫಾರ್ ಎಕ್ಸಾಂಪಲ್ ಹೇಳೋದಂತಂದ್ರೆ, ನಮ್ಮ ಮೈಂಡ್ ಒಳಗೆ ಓಕೆ ಇಂಗ್ಲೀಷ್ ಒಂದು ಪರ್ಫೆಕ್ಟ್ ಲ್ಯಾಂಗ್ವೇಜ್ ಅದ, ಇಂಗ್ಲೀಷ್ ಬಿಟ್ರೆ ಉಳ್ಕಿದ ಲ್ಯಾಂಗ್ವೇಜ್ ಎಲ್ಲ ವೇಸ್ಟ್ ಲ್ಯಾಂಗ್ವೇಜ್ಗಳ. ಅವಾಗ ನಾವು ಒಂದು ಫೈನಲ್ ಒಂದು ರಿಸಲ್ಟ್ ಏನು ಸಿಗ್ತೈತಂದ್ರೆ, ಇಂಗ್ಲೀಷ್ ಮಾತಾಡೋರು ಅಷ್ಟೇ ಒಳ್ಳೆ ಜನ, ಇಂಗ್ಲೀಷ್ ಬಿಟ್ಟು ಬೇರೆ ಮಾತಾಡೋರ ಬೇರೆ ಲ್ಯಾಂಗ್ವೇಜ್ ಜನ ಎಲ್ಲ ಒಳ್ಳೆಯವರಲ್ಲ, ಈ ಥರ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ಸೊ ಈ ಥರ ಒಂದು ಪ್ರಿಜುಡೈಸ್, ಪಕ್ಷಪಾತ, ಕೀಳಿರಿಮೆಯಿಂದ ನೋಡೋದು ಯಾವಾಗಿದ್ರು ಸೊಸೈಟಿಗೆ ಒಂದು ಥ್ರೆಟ್ ಅಥವಾ ನೆಗೆಟಿವ್ ಅಂತಾನೆ ಹೇಳ್ಬೋದು. ಸೊ ಪ್ರಿಜುಡೈಸ್ ಇದೊಂದು ಮೀನಿಂಗ್ ಶಾರ್ಟ್ ನೋಟ್ಸ್ನ ಬರ್ಕೊಳ್ರಿ. ಬಿಕಾಸ್ ಆಲ್ಮೋಸ್ಟ್ ಈ ಒಂದು ಸೆಕೆಂಡ್ ಲೆಸನ್ ಬರೀ ಇಷ್ಟ ಪಾಯಿಂಟ್ಸ್ ಒಳಗನ ಕವರ್ಡ್ ಅದ. ಒಂದ್ಸತಿ ವಿಡಿಯೋನ ಡೀಟೇಲ್ಡ್ ಆಗಿ ನೋಡಿ ಇಷ್ಟು ನೋಟ್ಸ್ ಮಾಡ್ಕೊಂಡ್ರೆ ಸಾಕ, ನಿಮ್ದು ನೋಟ್ಸನ್ನ ರೆಡಿ ಆಗ್ತದ. ಸೊ ಜಡ್ಜ್ ಅದರ್ ಪೀಪಲ್ ನೆಗೆಟಿವ್ಲಿ, ಪ್ರಿಜುಡೈಸ್ ಒಂದು ಮೀನಿಂಗ್ ಡೆಫಿನೇಷನ್ ಸಣ್ಣದಾಗಿ ಹೇಳೋದಂದ್ರೆ ಜಡ್ಜ್ ಅದರ್ ಪೀಪಲ್ ನೆಗೆಟಿವ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ವರ್ಡ್ ಬರ್ತದ, ಸ್ಟೆರಿಯೋಟೈಪ್ಸ್ ಅಂತ. ವೆನ್ ವಿ ಫಿಕ್ಸ್ ಅ ಪೀಪಲ್ ಇಂಟು ಒನ್ ಇಮೇಜ್ ವಿ ಕ್ರಿಯೇಟ್ ಸ್ಟೆರಿಯೋಟೈಪ್ಸ್ ಅಂತಂದ್ರೆ ನಾವೊಂಥರ ನಮ್ಮೊಂದು ದೃಷ್ಟಿಕೋನಗಳು ಚೇಂಜ್ ಆಗ್ತಾವೆ. ಲೈಕ್ ಒಂದಷ್ಟು ಜನನ ನಾವೊಂದು ಪ್ರೇಮ್ ಒಳಗೆ ಹಾಕಿ, ಈಗ ಬಡವರು ಅನ್ನೋರ್ನ ಒಂದು ಚೌಕ್ ಒಳಗೆ ಹಾಕಿ ಅವ್ರು ಫುಲ್ ಬಡವ್ರು ಅದಾರು, ಅಥವಾ ಒಂದು ಬೇರೆ ಜಾತಿದವ್ರನ್ನ ಹಾಕಿ ಅವ್ರು ಆ ಜಾತಿಯವ್ರು ಅದಾರು, ಈ ಥರ ನಾವು ನೆಗೆಟಿವ್ ಆಗಿ ಒಂದಷ್ಟು ಜನನ ಒಂದಷ್ಟು ಊರೊಳಗಿನವ್ರನ್ನ ಅವ್ರು ಭಾಳ ಹುಂಬು ಜನ ಅದಾರು, ಅಥವಾ ಇನ್ನೊಂದಷ್ಟು ಜನಕ್ಕೆ ಬಂದಂದ್ರೆ ಅವ್ರು ಭಾಳ ಕ್ರುವೆಲ್ ಅದಾರು, ಅವ್ರ ಮಚ್ಚ ಲಾಂಗ್ ತೊಗೊಂಡು ಹೊಡಿತಾರು, ಈ ಥರ ಮೊದಲೆಲ್ಲ ಇರ್ತಿತ್ತಲ್ಲ. ಆ ಥರ ಒಂದು ಪ್ರೇಮ್ ಒಳಗೆ ನಾವು ಒಂದಷ್ಟು ಗುಂಪಿನ ಜನನ ಹಾಕಿ ಯಾವಾಗ ಒಂದು ಭೇದ ಭಾವ ಮಾಡ್ತೀವಲ್ಲ ಅದಕ್ಕೆ ಸ್ಟೆರಿಯೋಟೈಪ್ಸ್ ಅಂತಾರೆ. ಈ ಪ್ರಿಜುಡೈಸ್ ಆಗಿರ್ಬೋದು, ಸ್ಟೆರಿಯೋಟೈಪ್ಸ್ ಆಗಿರ್ಬೋದು, ಡಿಸ್ಕ್ರಿಮಿನೇಷನ್, ಇನ್ಇಕ್ವಾಲಿಟಿ, ಇವೆಲ್ಲನೂ ಒಂಥರ ಒಂದು ಒಳ್ಳೆ ಒಂದು ಹೆಲ್ದಿ ಸೊಸೈಟಿಗೆ ಒಂಥರ ಮಾರಕಗಳು ಅಂತನ ಹೇಳ್ಬೋದು. ವಿ ಕ್ಯಾನ್ ಬಿ ಪ್ರಿಜುಡೈಸ್ಡ್ ಅಬೌಟ್ ಮೆನಿ ಥಿಂಗ್ಸ್. ನಾವು ಬಹಳಷ್ಟು ವಿಷಯ ಒಳಗೆ ನಾವು ಪಕ್ಷಪಾತ ಮಾಡ್ಬೋದು. ಪೀಪಲ್ಸ್ ರಿಲಿಜಿಯಸ್ ಬಿಲೀಫ್ಸ್, ದ ಕಲರ್ಸ್ ಆಫ್ ದರ್ ಸ್ಕಿನ್, the religion they came from, clothes they wear, etc. We don't want to form friendship with them. We may even act in a ways that hurt them. ನಾವು ಒಂದೇ ವಿಷಯದೊಳಗೆ ಪಕ್ಷಪಾತ ಮಾಡ್ಬೇಕಂತೇನಿಲ್ಲ, ಬಹಳಷ್ಟು ವಿಷಯ ಒಳಗೆ ಮಾಡ್ತೀವಿ. ಒಂದಷ್ಟು ಜನ ಅವ್ರದ್ದು ರಿಲಿಜಿಯಸ್ ಬಿಲೀಫ್ ಅಂದ್ರೆ ಅವ್ರ ಒಂದು ಧರ್ಮಗಳ, ಜಾತಿಗಳನ್ನ ನೋಡಿ ನಾವು ಭೇದ ಭಾವ ಮಾಡಬಹುದು. ಅಥವಾ ಒಂದು ಕಲರ್ ಸ್ಕಿನ್, ಕಪ್ ಅದಾರ, ವೈಟ್ ಅದಾರ, ಗೋಧಿ ಬಣ್ಣ, ಈ ಥರ ಕಲರ್ಸ್ ನೋಡಿ ಪಕ್ಷಪಾತ ಮಾಡೋದಾಗಿರ್ಬೋದು. ಆ್ಯಂಡ್ ಆ ಬಟ್ಟೆಗಳ, ಚಲೋ ಬಟ್ಟೆ ಹಾಕೊಳ್ಳಂಗಿಲ್ಲ, ಹರಿದಿದ ಬಟ್ಟೆ ಹಾಕೋತಾರು, ಬಟ್ಟೆ ಕ್ಲೀನ್ ಇಲ್ಲ, ಹಿಂಗೆ ಈ ಥರ ಬಹಳಷ್ಟು ರೀಸನ್ ಇಂದ ನಾವು ಪಕ್ಷಪಾತ ಮಾಡ್ತೀವಿ. ಇವನ್ ಒಂದೊಂದ್ಸತಿ ನಮ್ಮ ಪಕ್ಷಪಾತ ಯಾವ ಥರ ಇರ್ತೈತೆ
ಅಂದ್ರೆ ಮುಂದಿರೋರ ಮನಸ್ಸಿಗೆ ಹರ್ಟ್ ಅನ್ನು ಆಗೋ ಚಾನ್ಸಸ್ ಇರ್ತದ. ಆ ಥರ ಒಂದು ಪ್ರಿಜುಡೈಸ್ನ ನಾವು ಮಾಡೋ ಚಾನ್ಸಸ್ ಇರ್ತದ. ಈಗ ಇನ್ಇಕ್ವಾಲಿಟೀಸ್ ಅಂಡ್ ಡಿಸ್ಕ್ರಿಮಿನೇಷನ್. ಸೊ ಡಿಸ್ಕ್ರಿಮಿನೇಷನ್ ಅಂದ್ರೆ ತಾರತಮ್ಯ. ಇನ್ಇಕ್ವಾಲಿಟಿ ಮತ್ತು ಡಿಸ್ಕ್ರಿಮಿನೇಷನ್ ಯಾವ್ಯಾವ ರೀಸನ್ ಇಂದ ಸೊಸೈಟಿ ಒಳಗೆ ಆಗ್ಲಿಕ್ಕತ್ತಾವು ಅಂತ ನೋಡೋದಾತಂದ್ರೆ, ಫಸ್ಟ್ ಎಕನಾಮಿಕ್ ಸ್ಟೇಟಸ್. ಎಕನಾಮಿಕ್ ಸ್ಟೇಟಸ್ ಅಂದ್ರೆ ಬಡವ, ಶ್ರೀಮಂತ, ಮಿಡಲ್ ಕ್ಲಾಸ್. ಅಷ್ಟು ಶ್ರೀಮಂತರಿಗೆಲ್ಲ ಫುಲ್ ಒಂದು ಫೆಸಿಲಿಟಿಗಳು ಸಿಗ್ತಾವ, ರೆಸ್ಪೆಕ್ಟ್ ಸಿಗ್ತದ. ಅದ ಬಡವರಿಗೆ ಅಷ್ಟು ಒಂದು ಸಿಗಂಗಿಲ್ಲ. ಸೊ ಈ ಒಂದು ವಿಷಯ ಒಳಗ ತಾರತಮ್ಯ ಆಗಿರ್ತದ. ಪ್ರತಿಯೊಬ್ಬರ ಲೈಫ್ ಒಳಗೂ ಈ ಒಂದು ಅನುಭವ ಸ್ವತಃನೂ ಆಗಿರ್ಬೋದು ಅಥವಾ ಬೇರೆದವ್ರನ್ನ ನೋಡೇನು ನಿಮಗೆ ಗೊತ್ತಾಗಿರ್ತದ. ಅಂಡ್ ಸೆಕೆಂಡ್ ಒನ್ ಈಸ್ ರಿಲಿಜನ್, ಜಾತಿ, ಧರ್ಮ. ಮುಸ್ಲಿಮ್ಸ್ ನೋಡ್ರೆ ಹಿಂದೂಗಳಿಗೆ ಒಂಥರ ನಂದ ಶ್ರೇಷ್ಠ, ಮುಸ್ಲಿಮ್ಸ ಹಿಂದೂಗಳು ನಂದ ಶ್ರೇಷ್ಠ. ಅಗೇನ್ ಹಿಂದೂ ಒಳಗೆ ಬಂದ್ರೆ ಬ್ರಾಹ್ಮಣ್ಸ್ ಹೇಳ್ತಾರೆ ನಮ್ದ ಶ್ರೇಷ್ಠ. ಅಗೇನ್ ಲಿಂಗಾಯತ್ಸ್ ಹೇಳ್ತಾರೆ ಇಲ್ಲ ನಾವು ಶೈವರು, ನಾವು ಶಿವನ ಭಕ್ತಿ ಮಾಡ್ತೇವಿ, ಸೊ ನಾವ ಗ್ರೇಟ. ಈ ತರ ರಿಲಿಜನ್ ಇಂದ ನಾವು ಡಿಸ್ಕ್ರಿಮಿನೇಷನ್, ತಾರತಮ್ಯಗಳನ್ನ ನೋಡ್ತೇವಿ ಸೊಸೈಟಿ ಒಳಗ. ಅಂಡ್ ಥರ್ಡ್ ಮೋಸ್ಟ್ ಈಸ್ ಜೆಂಡರ್. ಜೆಂಡರ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಹೆಣ್ಮಗು ಹುಟ್ಟಿತಂದ್ರೆ ಒಂಥರ ಫೀಲ್. ಇವನ್ ಈಗೂ ಸುಧಾ ಒಂದಷ್ಟು ಫ್ಯಾಮಿಲೀಸ್ ಒಳಗ ಈ ತರ ಒಂದು ಜೆಂಡರ್ ಇನ್ಇಕ್ವಾಲಿಟೀಸ್ ಇರೋದ ರಿಯಲಿ ಭಾಳ ಒಂದು ಬ್ಯಾಡ್ ಅನಿಸ್ತದ ಕೇಳಲಿಕ್ಕಾಗಿರ್ಬೋದು, ನೋಡ್ಲಿಕ್ಕ. ಬಿಕಾಸ್ ಹೆಣ್ಣು ಗಂಡು ಒಂದು ಭೇದ ಭಾವ ಮಾಡ್ತಾರ. ಈ ಥರನೂ ಒಂದು ತಾರತಮ್ಯ ಸೊಸೈಟಿ ಒಳಗೆ ನೋಡ್ತೇವಿ. ಅಂಡ್ ಜಿಯೋಗ್ರಾಫಿಕಲ್ ಏರಿಯಾ, ಒಂದಷ್ಟು ಪ್ಲೇಸ್ ಒಳಗಿನ ಜನನ ಒಂದಷ್ಟು ಜನ ಒಂಥರ ಟ್ರೀಟ್ ಮಾಡ್ತಾರೆ. ಓಕೆ ಆ ಊರೊಳಗಿಂದ ಬಂದಾರ, ಅವ್ರ ಒಟ್ಟೆ ಚಲೋ ಇಲ್ಲ ಅಂದ್ರೆ ಒಂದ್ಸತಿ ಅವ್ರ ಮೈಂಡ್ ಒಳಗ ಪ್ಲೇಸ್ ಬಗ್ಗೆ ಕೂತಿತ್ತು ಅಂತಂದ್ರೆ ಈಗ ಒಂದಷ್ಟು ದೇಶದ ಬಗ್ಗೆನು ಆ ದೇಶ ಚಲೋ ಇಲ್ಲ. ಈ ತರ ಒಂದು ಜಾಗ್ರಫಿಕಲ್ ಏರಿಯಾ ಮೇಲೂ ಈ ಒಂದು ತಾರತಮ್ಯ ಕಾಣಕ್ ಸಿಗ್ತದೆ. ಅಂಡ್ ವರ್ಕ್, ಕೆಲಸ ಮಾಡೋದ್ರ ಮೇಲೆ, ಈಗ ಕೂಲಿ ಕೆಲಸ ಮಾಡೋರ್ನ ಒಂಥರ ಲೋ ಟ್ರೀಟ್ ಮಾಡೋದು, ರೈತರನ್ನ ಒಂಥರ ಲೋ ಟ್ರೀಟ್ ಮಾಡೋದು. ಅದ ದೊಡ್ಡ ದೊಡ್ಡ ಇಂಜಿನಿಯರ್ಸ್, ದೊಡ್ಡ ದೊಡ್ಡ ಡಾಕ್ಟರ್ ಇದ್ರು ಅವ್ರಿಗೆ ಬಂದ ತಕ್ಷಣ ಕೈ ಮುಗಿಯೋದು, ಅದೆಲ್ಲ ಮಾಡೋದು. ಇದೆಲ್ಲ ತಾರತಮ್ಯನಲ್ಲ. ಬಿಕಾಸ್ ಒಬ್ರು ರೈತ ಮಣ್ಣೊಳಗ ರಾಡಿ ಒಳಗ ಕೈ ಹಾಕಿ ಬಾಡಿ ಹಾಕಿ ಬೆವರಿಂದ ಕೆಲಸ ಮಾಡ್ಲಿಲ್ಲ ಅಂತಂದ್ರ ದೊಡ್ಡ ದೊಡ್ಡ ಒಂದು ಪ್ಲೇಸ್ ಒಳಗಿರೋರು ಊಟ ಮಾಡಕ್ ಹೆಂಗ್ ಸಾಧ್ಯ ಅದ. ಸೊ ಯಾವ್ದೇ ಕಾರಣಕ್ಕೂ ತಾರತಮ್ಯ ಅನ್ನೋದನ್ನ ಮಾಡಬಾರ್ದು. ಬಟ್ ಸ್ಟಿಲ್ ಈಗೂ ಎಲ್ಲೆಲ್ಲೋ ಒಂದಷ್ಟು ಕಡೆ ನಮಗ ಈ ಡಿಸ್ಕ್ರಿಮಿನೇಷನ್, ಇನ್ಇಕ್ವಾಲಿಟೀಸ್ ಕಾಣಕ್ ಸಿಗತೈತೆ ಅಂದ್ರೆ ಇಂಥ ಒಂದಷ್ಟು ರೀಸನ್ಸ್ ಇದ್ರ. ಸೊ ಇವನ್ನೆಲ್ಲ ನೀವು ನೆನ್ಪಿಟ್ಕೋಬೇಕಾಗ್ತದ. ಬಿಕಾಸ್ ನಿಮಗ ಎಸ್ಸೆ ಬರೀಲಿಕ್ಕಾಗಿರ್ಬೋದು, ಎಥಿಕ್ಸ್, ಕೇಸ್ ಸ್ಟಡಿ ಒಳಗೆಲ್ಲ ನಿಮಗ ಭಾಳನ ಹೆಲ್ಪ್ ಆಗ್ತಾವ. ಅಂಡ್ ಇತ್ತೀಚೆಗೆ ಇಕ್ವಾಲಿಟಿ ಬರಾತದ, ಆಬ್ವಿಯಸ್ಲಿ ಒಂದು ಖುಷಿಯ ಸಂಗತಿ. ಬಟ್ ಅದ್ರ ಸಲುವಾಗಿ ಎಷ್ಟು ಜನ ಕಷ್ಟಪಟ್ರು ಅಂತ ನೋಡೋದಂದ್ರ, ದಲಿತ್ ವುಮೆನ್, ಟ್ರೈಬಲ್ಸ್ ಅಂಡ್ ಪೀಸನ್ಸ್ ಫಾಟ್ ಅಗೇನ್ಸ್ಟ್ ಇನ್ಇಕ್ವಾಲಿಟೀಸ್ ದೇ ಎಕ್ಸ್ಪೀರಿಯನ್ಸ್ಡ್ ಇನ್ ದೇರ್ ಲೈಫ್ಸ್. ಸೊ ಒಂದು ದಲಿತ ಒಂದು ಜನಾಂಗದವ್ರಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ಅಂಡ್ ಟ್ರೈಬಲ್ ಜನಾಂಗಕ್ಕೆ ಏನು ಸೇರಿದ್ರಲ್ಲ ಅವರೆಲ್ಲ ಬಹಳಷ್ಟು ಸ್ಟ್ರಗಲ್ ಮಾಡಿದ್ರು ಈ ಒಂದು ಇಕ್ವಾಲಿಟಿ ಸಿಗ್ಬೇಕನ್ನೋ ಕಾರಣಕ್ಕೆ. ಅಂಡ್ ದಲಿತ್ಸ್ ಆರ್ಗನೈಸ್ಡ್ ದೆಮ್ಸೆಲ್ಫ್ ಟು ಗೆಟ್ ಎಂಟ್ರಿ ಇನ್ ಟು ಟೆಂಪಲ್. ಆಕ್ಚುಲಿ ದಲಿತ ಒಂದು ಜನಾಂಗಕ್ಕೆ ಒಂದು ಗುಡಿಗಳೊಳಗ ಎಂಟ್ರಿ ಇರಲಿಲ್ಲ ಮೊದ್ಲ. ಈಗ ಹಳ್ಳಿ ಒಳಗೆ ಯಾರ್ಯಾರು ವಾಸ ಮಾಡತ್ತಿರ್ಲ ಅವ್ರಿಗೆಲ್ಲ ನಿಮಗೆ ಗೊತ್ತಿರ್ಬೋದು ಅನ್ಕೋತೇನಿ. ಅವರು ಹೊರಗನ ನಿಲ್ತಿದ್ರು. ಅಂಡ್ ಅವ್ರಿಗೇನೋ ಒಂದು ಒಳಗಿನ ಗುಡಿ ಒಳಗಿನ ಅಂಗಾರ ಕೊಡ್ಬೇಕಂದ್ರು ಬೇರೆ ಯಾರ ತಂದು ಹಿಂಗೆ ಕೊಡೋದು, ಈ ಥರ ಇತ್ತು. ಅದನ್ನ ನಾ ಪರ್ಸ್ನಲಿ ನೋಡೇನಿ. ನನ್ಗೆ ಅದು ಭಾಳ ವರ್ಸ್ಟ್ ಅನಿಸ್ತಿತ್ತು. ಆ್ಯಕ್ಚುಲಿ ನಾ ಪರ್ಸ್ನಲಿ ಫೀಲ್ ಮಾಡೇನಿ. ಬಿಕಾಸ್ ಒಬ್ರ ಆಂಟಿ ಹೊರಗೆ ನಿಂತಿದ್ರು, ಅವ್ರಿಗೆ ಜಸ್ಟ್ ಒಂದು ಅಂಗಾರ ಬೇಕಾಗಿತ್ತು ಅಷ್ಟೇ. ನಮ್ಮ ಅಜ್ಜಿ ಊರೊಳಗ ಮಾರುತಿದ ಟೆಂಪಲ್ ಇತ್ತು. ಅವಾಗ ನಾ ಜಸ್ಟ್ 6th ಸ್ಟ್ಯಾಂಡರ್ಡ್ ಇದ್ನಿ. ಸೊ ಅವ್ರು ಒಳಗೆ ಬರತ್ತಿರ್ಲಿಲ್ಲ. ನನಗೆ ಒಂಥರ ಅನ್ಸಿತ್ತು. ನಾವು ಒಳಗೇನೋ ಹೋಗಿ ಬಂದು, ಬಟ್ ಸ್ಟಿಲ್ ಒಂಥರ ಫೀಲ್. ಬಟ್ ನಂಗೆ ಅಷ್ಟೇನು ತಿಳಿತಿರ್ಲಿಲ್ಲ, ಅದನ್ನ ಅಲ್ಲಿಗೇನೆ ಬಿಟ್ನಿ. ಬಟ್ ಈಗ ನಾವು ಹೋಗಿ ನೋಡಿದಾಗ ಖುಷಿ ಅನಿಸ್ತದ. ಎಲ್ಲರೂ ಟೆಂಪಲ್ ಒಳಗೆ ಆರಾಮ್ ಹೋಗ್ತಾರೋ, ಆರಾಮ್ ಬರ್ತಾರೋ. ಒಂದು ಇಕ್ವಾಲಿಟಿ ಅದೊಂಥರ ಚಂದ ಅನಿಸ್ತದ. ಬಟ್ ಮೊದ್ಲಿನ ಒಂದು ಸಿಚುವೇಶನ್ ಎಷ್ಟು ವರ್ಸ್ಟ್ ಇತ್ತಲ್ಲ, ಅವ್ರು ಎಷ್ಟು ಸ್ಟ್ರಗಲ್ ಮಾಡ್ಯಾರು ಅನ್ನೋದು ಅವ್ರಿಗೆ ಎಷ್ಟು ಗೊತ್ತದ. ಸೊ ಅವ್ರು ಒಂದಷ್ಟು ಸ್ಟ್ರಗಲ್ ಮಾಡಿದ್ದಕ್ಕೆ ಇವತ್ತೊಂದು ಇಕ್ವಾಲಿಟಿ ಅನ್ನೋದು ಎಲ್ಲಾರ ಮಿಡಲ್ ಅದ. ಸೊ ಅದೊಂದು ಭಾಳನ ಖುಷಿ ಒಂದು ವಿಷಯ. So women demanded that they should have as much as right to education as men did. ವುಮೆನ್ಸ್ ಸಿಚುವೇಶನ್ ಅಂದ್ರೂ ಹೇಳಲಿಕ್ಕೆ ಆಗಂಗಿಲ್ಲ. ಬಿಕಾಸ್ ಬರೀ ಅವ್ರ ಜೀವನ ಅಡುಗೆ ಮನೆಗೆ ಅಷ್ಟೇ ಸೀಮಿತ ಆಗಿತ್ತು. ಬರೀ ಕೆಲಸ ಮಾಡು, ಅಡುಗೆ ಮಾಡು, ಬರೀ ಇಷ್ಟ ಅವ್ರ ಜೀವನ ಆಗಿತ್ತು. ಸೊ ಹೆಣ್ಣು ಮಕ್ಕಳು ಬರೀ ಎಜುಕೇಶನ್ ಸಲುವಾಗಿ ಭಾಳಷ್ಟ ಫೈಟ್ ಮಾಡಿದ್ರು. ಮೊದಲಿನ ಒಂದು
100 ವರ್ಷದ ಹಿಂದೆ ಹೋದ್ರ ಹೆಣ್ಮಕ್ಳ ಸ್ಥಿತಿ ಬಹಳನ ಕೆಟ್ಟಿತ್ತು. ಬಟ್ ಇವಾಗ ಹೆಣ್ಮಕ್ಳನ್ನು ಎಜುಕೇಶನ್ ಮಾಡ್ಲಿಕ್ಕತ್ತಾರ, ಪ್ರತಿಯೊಂದು ಫೀಲ್ಡ್ ಒಳಗನು ಹೋಗ್ಲಿಕ್ಕತ್ತಾರ. ಪೆಟ್ರೋಲ್ ಬಂಕ್ ಇಂದ ಹಿಡಿದ ರಾಷ್ಟ್ರಪತಿ ಪ್ಲೇಸ್ ಒಳಗನು ಹೆಣ್ಮಕ್ಳು ಹೊಂಟಾರು. ಅಂಡ್ ತೊಟ್ಟಿಲ ತೂಗೋ ಕೈಯ ಜಗತ್ತನ್ನ ಆಳ್ತದ ಅನ್ನೋ ಒಂದು ಸೇಯಿಂಗ್ ನ ಟ್ರೂ ಮಾಡ್ಯಾರ ಅಂತ ಕೇಳಿದ್ರೆ ಬಹಳನ ಖುಷಿ ಆಗ್ತದ. ಸೊ ಸೊಸೈಟಿ ಅಭಿವೃದ್ಧಿ ಆಗತ್ತದ, ಡೆವಲಪ್ ಆಗತ್ತದ. ಸೊ ಅದ್ರ ಸಲುವಾಗಿ ಬಹಳ ಖುಷಿ. ಬಟ್ ಹಿಂದಿನ ಕಾಲದೊಳಗ ಬಹಳಷ್ಟು ಕಷ್ಟ ಅನುಭವಿಸಿದ್ರು ಅನ್ನೋದು ನೆನ್ಸ್ಕೊಂಡ್ರೆ ಮಾತ್ರ ಬೇಜಾರು ಆಗೇ ಆಗ್ತದ. ಅಂಡ್ ಪೀಜನ್ಸ್ ಫಾರ್ ಟು ರಿಲ್ಯಾಕ್ಸ್ ದೆಮ್ಸೆಲ್ಫ್ ಫ್ರಮ್ ಮನಿ ಲೆಂಡರ್. ರೈತರು ಅಷ್ಟ ದೊಡ್ಡ ಈ ಮನಿ ಲೆಂಡರ್ಸ್ ಲೇವಾದೇವಿಗಾರ ಏನಿರ್ತಿರ್ಲ ಅವ್ರ ಕಡೆ ಸಾಲ ತಗೊಳ್ಳೋದು, ಅವ್ರ ಸಾಲಕ್ಕೆ ಹೆಚ್ಚ ಬಡ್ಡಿಗಳನ್ನ ಹಾಕಿ ರೈತರನ್ನ ಭಾಳ ಒಂದು ಹಿಂಸೆ ಮಾಡ್ತಿದ್ರು. ಅವರಿಂದ ಮುಕ್ತಿ ಸಿಗ್ಲಿಕ್ಕ ರೈತರು ಕಷ್ಟಪಟ್ಟಾರ ಆಗಿನ ಒಂದು ಟೈಮ್ ಒಳಗ. ಸೊ ದಟ್ ಹೆಣ್ಮಕ್ಳಾಗಿರ್ಬೋದು, ದಲಿತರಾಗಿರ್ಬೋದು, ಬಡವ್ರ, ರೈತರ ಎಲ್ಲಾರು ಹಿಂದಿನ ಒಂದು ಫೇಸ್ ಒಳಗ ಒಂದು ಏನ್ಷಿಯಂಟ್ ಹಿಸ್ಟ್ರಿ ಟೈಮ್ ಒಳಗ ಭಾಳ ಕಷ್ಟಪಟ್ಟಾರ. ಆವಾಗ ಖುಷಿ ಇದ್ದ ಜನಾಂಗ ಅಂದ್ರೆ ಒಂದ ಶ್ರೀಮಂತರು ಯಾರಿದ್ರು ಅಂಡ್ ಎಕ್ದಮ್ ಮೇಲ್ವರ್ಗಕ್ಕೆ ಬ್ರಾಹ್ಮಿನ್ಸ್ ಅದು ಯಾರಿದ್ರಲ್ಲ ಅವ್ರಷ್ಟ ಮೇ ಬಿ ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡಿರ ಅನ್ನೋದು ನಮ್ಗೊಂದು ಬುಕ್ದು ಒಂದು ನಾಲೆಜ್ ಇಂದ ಒಂದು ಗೊತ್ತಾಗೋ ಒಂದು ಸತ್ಯ. ಸೊ ಆಫ್ಟರ್ 1947 ಎವ್ರಿಥಿಂಗ್ ಸ್ಟಾರ್ಟೆಡ್ ಚೇಂಜಿಂಗ್. Leaders set out a vision and goals in the constitution to ensure that all the people of India were considered equal. We all live together and respect one another. So 1947 ಸ್ವತಂತ್ರ ಸಿಕ್ಕ ನಂತರ ಭಾರತದ ಒಂದು ದೃಷ್ಟಿಕೋನ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಒಂದು ಸಂವಿಧಾನ ರಚನೆ ಆಯಿತು. ಅದರ ಮೂಲಕ ಪ್ರತಿಯೊಬ್ಬರಿಗೂ ಒಂದು ಬದುಕುವ ಹಕ್ಕಾಗಿರ್ಬೋದು, ಎಲ್ಲರೂ ಈಕ್ವಲ್ ಅನ್ನೋ ಒಂದು ಇದು ಬಂತು. ಸೊ ದಟ್ ಎಲ್ಲರೂ ಪ್ರತಿಯೊಬ್ರು ಇನ್ನೊಂದು ಧರ್ಮನ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳ್ತದ, ನಮ್ಮ ಸಂವಿಧಾನ ಹೇಳ್ತದ. ಇದರಿಂದ ಭಾರತ ಅಭಿವೃದ್ಧಿ ಆಗಕ್ಕೆ ಸ್ಟಾರ್ಟ್ ಆಗ್ಯದ. ಸೊ ಇಷ್ಟ ಈ ಒಂದು ಚಾಪ್ಟರ್ 2 ಒಳಗ ಇರೋ ಒಂದು ಇನ್ಫಾರ್ಮೇಶನ್. ಹೋಪ್ ಈ ಒಂದು ಲೆಸನ್ ನಿಮಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಲೆಸನ್ ಒಳಗೆ ಸಿಗೋಣ. ಥ್ಯಾಂಕ್ ಯು.